ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 79. ಐಶ್ವರ್ಯ ತಾಯಿಯಾಗುತ್ತಿರುವ ವಿಷಯ ಪಾರ್ವತಿ ಹಾಗೂ ಮಹೇಶ್ರವರಿಗೆ ತಿಳಿಸಿದಾಗ ಅವರು ತುಂಬ ಖುಷಿಪಟ್ಟರು. ಅವರ ಏಕೈಕ ಪುತ್ರಿ, ತುಂಬ ಮುದ್ದಿನಿಂದ ಸಾಕಿದ ಮಗಳು, ಈಗ ಮುದ್ದು ಕಂದಮ್ಮನನ್ನು ತನ್ನ ಒಡಲಲ್ಲಿ ಹೊತ್ತಿದ್ದಾಳೆ ಎಂದರೆ ಸಂಭ್ರಮವಿರದೆ ಇರಬಹುದೇ? ವಿಷಯ ತಿಳಿಸಿದ ತಕ್ಷಣ ಅವರು ಮೈಸೂರಿಗೆ ಹೊರಟರು. ಸಿಹಿ ತಿಂಡಿ, ಹಣ್ಣು ಹಂಪಲುಗಳು ಹೀಗೆ ಅವಳಿಗೆ ಬೇಕಾದುದೆಲ್ಲವನ್ನು ಖರೀದಿಸಿದರು. ಯಾಕೆ ಪಪ್ಪ ಇದೆಲ್ಲ ಎಂದು ಕೇಳಿದಾಗ, ನೀನಿದನ್ನೆಲ್ಲ ಸರಿಯಾಗಿ ತಿನ್ನಬೇಕು. ನಮ್ಮ ಮಗು ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅನ್ನೋದನ್ನು ಮರಿಬೇಡ. ಆಯಿತು ಪಪ್ಪ. ಉಭಯ ಕುಶಲೋಪರಿ ವಿಚಾರಿಸಿದ ಬಳಿಕ, ಪಪ್ಪ, ಸದು ಅಂಕಲ್, ಶಾಂತಿ ಆಂಟಿ, ಮೀರಾ, ಶಿವಿ, ನಾವೆಲ್ಲರೂ ಬಂದಿದ್ದೀವಿ ಕಣೆ ಐಸ್ ಎಂದಳು ಶಿವನ್ಯ. ಬಹಳ ದಿನಗಳ ನಂತರ ಎಲ್ಲರೂ ಒಟ್ಟಿಗೆ ಸೇರಿದ್ದರು. ಚೇತುಗೆ ವಿಷಯ ತಿಳಿಸಿದಾಗ ಅವನು ತುಂಬ ಖುಷಿಪಟ್ಟ. ಎಲ್ಲರೂ ಬಂದದ್ದು ತಿಳಿದು ಅವನಿಗೂ ಅಲ್ಲಿ ಹೋಗಬೇಕು ಎಂದು ಅನಿಸುತ್ತಿತ್ತು. ಆದರೆ ನೀವೇ ಇಲ್ಲದ ಜಾಗದಲ್ಲಿ ಹೋಗಲು ಅವನಿಗೆ ಮನಸ್ಸಿರಲಿಲ್ಲ. ಐಶ್ವರ್ಯ ಆವಣಿಗೂ ಫೋನ್ ಮಾಡಿ ವಿಷಯ ತಿಳಿಸಿದ್ದಳು. ಆಫೀಸ್ನಲ್ಲಿ ಐಶ್ವರ್ಯ ಆವಣಿಗೆ ಒಳ್ಳೆ ಸ್ನೇಹಿತೆಯಾಗಿದ್ದಳು. ವಿಷಯ ತಿಳಿದಾಗ ಅವಳು ಖುಷಿಪಟ್ಟಳು. ಆಫೀಸ್ನಲ್ಲಿ ಚೇತು ಮಂಕಾಗಿರುವುದನ್ನು ಗುರುತಿಸಿ, ಸರ್ ಏನಾಯಿತು, ಆರಾಮಾಗಿದ್ದೀರಾ ತಾನೆ? ಆವಾಗಲಿಂದ ನೋಡ್ತಾನೆ ಇದ್ದೀನಿ, ಒಂಥರ ಇದ್ದೀರಾ? ಏನಿಲ್ಲ ಸರ್, ಐಶ್ವರ್ಯ ಅಮ್ಮ ಆಗ್ತಿದ್ದಾಳಂತೆ. ಇವತ್ತು ಫೋನ್ ಮಾಡಿ ಹೇಳಿದ್ದು. ನನ್ನನ್ನು ಮನೆಗೆ ಕರೆದಿದ್ಲು. ಆದರೆ ನಂಗೆ ಹೋಗೋಕ್ಕೆ ದಾರಿ ಗೊತ್ತಿಲ್ಲ. ನಿಮ್ಮನ್ನು ಕರೀಲಿಲ್ವಾ? ಎಕ್ಸ್ಕ್ಯೂಸ್ ಮೀ, ನಿನ್ನ ಕೆಲಸ ನೀನು ನೋಡು. ಆಫೀಸ್ ಟೈಮ್ನಲ್ಲಿ ವೈಯಕ್ತಿಕ ವಿಚಾರಗಳು ಬೇಡ ಎಂದು ಧ್ವನಿ ಏರಿಸಿ ಹೇಳಿದಾಗ ಜೋರಾಗಿ ಅಳುತ್ತಾ, ನಾನೀಗ ಕೇಳಬಾರ್ದೇನಾದರೂ ಕೇಳಿದ್ನಾ? ಐಶ್ವರ್ಯ ನಿಮಗೆ ತಂಗಿ ಥರ. ಅವಳು ಪ್ರೆಗ್ನೆಂಟ್ ಆದರೆ ನೀವು ಖುಷಿ ಪಡಬೇಕು. ಮನೆಗೆ ಕರೆದಿದ್ಲಾ ಅಂತ ತಾನೇ ಕೇಳಿದೆ, ಅದಕ್ಕೆ ಯಾಕೆ ಹೀಗೆ ಬೈತಾ ಇದ್ದೀರಾ? ಹಲೋ, ಸಾಕು, ಮೊದಲು ಅಳು ನಿಲ್ಲಿಸು. ನಿಮಗೀಗ ಏನು ಬೇಕು? ಅದು ನನಗೆ ಐಶ್ವರ್ಯ ಮನೆಗೆ ಹೋಗಬೇಕು. ಸರಿ ಬಾ ಎಂದವನು ತನ್ನ ಪಿಎಗೆ ಹೇಳಿ ಮುಂದೆ ನಡೆದು, ಸ್ವಲ್ಪ ಫ್ರೀಡಮ್ ಕೊಟ್ಟರೆ ಸಾಕು, ತಲೆ ಮೇಲೆ ಹತ್ತಿ ಕೂತ್ಕೊಳ್ತಾರೆ, ಕರ್ಮ ಎಂದು ಹಣೆ ಚಚ್ಚಿಕೊಂಡ. ಆವಣಿ ಅವನು ಹೋದದನ್ನು ನೋಡಿ 2 ಸ್ಟೆಪ್ ಹಾಕಿ, ಅಂತೂ ನನ್ನ ಡ್ರಾಮಾ ವರ್ಕೌಟ್ ಆಯಿತು. ಕೊನೆಗೂ ಐಶ್ವರ್ಯ ಮನೆಗೆ ಹೋಗ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗೆ ಕಣ್ಣೀರೇ ಆಯುಧ. ಸ್ವಲ್ಪ ಸಾಲ್ಟ್ ಆ್ಯಂಡ್ ವಾಟರ್ ವೇಸ್ಟ್ ಆದರೆ ಏನಂತೆ, ನನ್ನ ಪ್ಲ್ಯಾನ್ ವರ್ಕ್ ಆಯಿತು, ಅಷ್ಟು ಸಾಕು ಎಂದು ವೇಗವಾಗಿ ಹೆಜ್ಜೆ ಹಾಕಿ ಚೇತು ಜೊತೆ ಕಾರಿನಲ್ಲಿ ಏರಿ ಕುಳಿತಳು. ಕಣ್ಣೀರು ಉಪ್ಪಲ್ವಾ, ಅದಕ್ಕೆ ಸಾಲ್ಟ್ ಆ್ಯಂಡ್ ವಾಟರ್ ಅಂತಿದ್ದಾಳೆ ಆವಣಿ. ಇಷ್ಟು ಬೇಗ ನಿನ್ನ ಮುಖ ಚೇಂಜ್ ಆಯಿತು, ಇವಾಗ ನಿನ್ನನ್ನು ನೋಡಿದರೆ ಹತ್ತಿರೋ ಹಾಗೆ ಕಾಣ್ತಾ ಇಲ್ಲ. ಆವಣಿ ಮುಖ ಚಿಕ್ಕದು ಮಾಡಿ, ಹೆಣ್ಮಕ್ಳು ಹತ್ರ ಅದು ಶ್ರೇಯಸ್ಸಲ್ಲ. ನಿಮ್ಮ ಕಂಪೆನಿಗೆ ನನ್ನ ಶಾಪತಾಗಿ ಫುಲ್ ಲಾಸ್ ಆಗ್ತಾಯಿತ್ತು, ಅದಕ್ಕೆ ಬೇಗ ಕಣ್ಣೀರೊರೆಸಿ ಮೇಕಪ್ ಮಾಡ್ಕೊಂಡು ಬಂದೆ. ಪಾಪ ಐಶ್ವರ್ಯ, ನಾನು ಹತ್ತಿರೋದು ಗೊತ್ತಾಗಿ ಸುಮ್ಮನೆ ಅವಳಿಗೂ ಯಾಕೆ ಬೇಜಾರು ಮಾಡೋದು ಅಲ್ವಾ? ವಾಟ್, ನಿನ್ನ ಶಾಪ ಯಾಕೆ ನಮ್ಮ ಕಂಪನಿಗೆ ತಾಗುತ್ತೆ? ಹೆಣ್ಮಕ್ಳು ಕಣ್ಣೀರು ಹಾಕಿದರೆ ಅದು ಶಾಪ ಆಗುತ್ತೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಯಾವ ಮನೆಯಲ್ಲಿ ನಗ್ನಗ್ತಾ ಇರ್ತಾರೋ ಆ ಮನೆಯಲ್ಲಿ ದೇವರು ವಾಸವಾಗಿರ್ತಾನಂತೆ. ನಾನು ಇನ್ನೂ ಹತ್ತಿದ್ರೆ ನನ್ನ ಕಣ್ಣೀರು ಆಫೀಸಲ್ಲಿ ಬಿದ್ದು ಶಾಪ ತಾಕಿ ನಿಮಗೆ ಲಾಸ್ ಆಗ್ತಿತ್ತು. ಆದರೆ ನಾನು ಅದಕ್ಕೂ ಮೊದಲು ಅಳೋದನ್ನು ನಿಲ್ಲಿಸಿದೆ ನೋಡಿ. ನಿಜ ಹೇಳಬೇಕು ಅಂದರೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು. ಹೆಣ್ಣು ಮಕ್ಕಳ ಕಣ್ಣೀರು ಶಾಪ, ಅದೇ ಗಂಡು ಮಕ್ಕಳ ಕಣ್ಣೀರಿಗೆ ಬೆಲೆನೇ ಇಲ್ಲ ಎಂದು ತನ್ನಷ್ಟಕ್ಕೆ ಗೊಣಗುತ್ತಾ, ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಶಾಪದಿಂದ ನಮ್ಮ ಕಂಪನಿನ ಕಾಪಾಡಿದ್ದಕ್ಕೆ. ಹಾಗೆ ಇನ್ನೊಂದು ಸಹಾಯ ಮಾಡ್ತೀಯಾ? ಹೇಳಿ ಸರ್. ನೀವು ನಿನ್ನೆ ಸರಿಯಾದ ಸಮಯಕ್ಕೆ ಮನೆಗೆ ತಲುಪಿಸಿ ಎಷ್ಟು ದೊಡ್ಡ ಸಹಾಯ ಮಾಡಿದ್ದೀರಾ. ನಿಮಗೆ ನಾನು ಸಹಾಯ ಮಾಡಲ್ಲ ಅಂತೀನ? ಐಶ್ವರ್ಯ ಮನೆ ತಲುಪುವ ತನಕ ನಿನ್ನ ಬಾಯಿಗೆ ಸ್ವಲ್ಪ ರೆಸ್ಟ್ ಕೊಡು ಪ್ಲೀಸ್, ಅಷ್ಟು ಸಹಾಯ ಮಾಡು. ಸರಿ ಎಂದು ಬಾಯಿ ಮೇಲೆ ಬೆರಳಿಟ್ಟು ಕುಳಿತ ಪರಿಗೆ ಚೇತುಗೆ ನಗು ತಡೆಯಲಾರದೆ ಮನಸ್ಸು ಬಿಚ್ಚಿ ನಕ್ಕಾಗ, ಎಷ್ಟು ಚೆನ್ನಾಗಿದೆ ನಿಮ್ಮ ನಗು, ಮತ್ತೆ ಯಾಕೆ ಯಾವಾಗಲೂ ಸಿಡುಕು ಮುದಿ ಮಾಡ್ಕೊಂಡಿರ್ತೀರಾ ಎಂದು ಕೇಳಿದಾಗ ನಗು ನಿಲ್ಲಿಸಿ ಅವಳ ಕಡೆಗೆ ಉರಿನೋಟ ಬೀರಿದಾಗ ಅವಳು ಸುಮ್ಮನಾದಳು. ಐಶ್ವರ್ಯಳ ಮನೆಗೆ ತಲುಪಿದಾಗ ಚೇತು ಮನೆ ಮುಂದೆ ನಿಂತು ಹೋಗಲೋ ಬೇಡವೋ ಎಂದು ಯೋಚಿಸುತ್ತಾ ನಿಂತರೆ ಆವಣಿ ಮನೆಯ ಕರೆಗಂಟೆ ಒತ್ತಿದಳು. ಕರೆಗಂಟೆಯ ಸದ್ದು ಕೇಳಿ ಅಭಿಲಾಷ್ರವರು ಹೊರಬಂದು ನೋಡಿದಾಗ ಆವಣಿ ನಿಂತಿದ್ದನ್ನು ನೋಡಿ
ಆಶ್ಚರ್ಯಚಕಿತರಾದರು. ಆವಣಿಯ ಬಗ್ಗೆ ಐಶ್ವರ್ಯ ಈ ಮೊದಲು ಸೂಚಿಸಿದ್ದಳಾದರೂ ಈಗ ಅವಳನ್ನು ನೇರವಾಗಿ ನೋಡಿದಾಗ ಅವರು ದಂಗಾದರು. ಆವಣಿ ಅವರನ್ನು ನೋಡಿ, ಹಾಯ್ ಡಾಕ್ಟರ್, ನಾನು ಆವಣಿ, ಐಶ್ವರ್ಯ ಜೊತೆ ವರ್ಕ್ ಮಾಡ್ತಿರೋದು ನೋಡಿ ಇವರ ಕಂಪನಿಯಲ್ಲಿ ಎಂದಳು ಚೇತು ಕಡೆಗೆ ತೋರಿಸುತ್ತಾ. ಮತ್ತವಳೇ ಮಾತು ಮುಂದುವರೆಸಿ, ನಾವು ಒಳಗಡೆ ಬರಬಹುದಾ ಎಂದು ಕೇಳಿದಾಗ ಚೇತು ಕಡೆಗೆ ನೋಡಿದವರು, ಇಬ್ಬರು ಒಳಗೆ ಬನ್ನಿ ಎಂದರು. ಒಳಗೆ ಹೋದಾಗ ಎಲ್ಲರೂ ಮಾತಿನಲ್ಲಿ ಮುಳುಗಿರುವುದನ್ನು ಕಂಡು ಎಕ್ಸ್ಕ್ಯೂಸ್ ಮೀ ಎಂದಾಗ ಎಲ್ಲರೂ ಅವಳ ಕಡೆಗೆ ನೋಡಿದರು. ಶಾಂತಿಯವರು ಮಾತು ಬರದ ಮೂಕೆಯಂತಾಗಿದ್ದರು. ಸ್ವಂತ ಮಗಳಿಗಿಂತ ಪ್ರೀತಿಯ ಧಾರೆ ಎರೆದು ಮುದ್ದಾಗಿ ಸಾಕಿದ ಮಗಳು ನಿವಿ. ಅವಳು ಮತ್ತೆ ಬಂದಳು ಅಂದುಕೊಂಡು ಸಂತೋಷ ಆಶ್ಚರ್ಯ ಒಟ್ಟಿಗೆ ಆಗಿತ್ತು. ಅವಳ ಬಳಿ ಹೋದವರೇ ಅವಳ 2 ಕೆನ್ನೆಗಳನ್ನು ಬೊಗಸೆಯಲ್ಲಿ ಹಿಡಿದು, ನಿವಿ ಪುಟ, ಹೇಗಿದ್ಯಾ? ಎಲ್ಲಿ ಹೋಗಿದ್ದೆ ಇಷ್ಟು ವರ್ಷ? ನೀನಿಲ್ಲದೆ ನಮಗೆಲ್ಲ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ? ಹೌದು, ಇದೇನು ನಿನ್ನ ಹೊಸ ಅವತಾರ? ಮೇಕಪ್, ಮಾಡರ್ನ್ ಡ್ರೆಸ್, ಯಾವಾಗ ಇದನ್ನೆಲ್ಲ ಹಾಕೋದನ್ನು ರೂಢಿ ಮಾಡಿಕೊಂಡೆ ಎಂದು ಒಂದೇ ಸಮನೆ ಪ್ರಶ್ನಿಸುತ್ತಿದ್ದರೆ ಚೇತುಗೆ ಮಾತನಾಡಲು ಅವಕಾಶ ಸಿಗಲಿಲ್ಲ. ಶಾಂತಿಯವರ ನಂತರ ಸದಾನಂದ್ರವರು, ಶಿವನ್ಯ, ಸುಜಾತಾರವರು ಹೀಗೆ ಒಬ್ಬೊಬ್ಬರೇ ಮಾತನಾಡುತ್ತಿದ್ದರು. ಕೊನೆಗೆ ಐಶ್ವರ್ಯ, ಸಾಕು ನಿಲ್ಲಿಸಿ ಎಂದು ಹೇಳಿದಾಗ, ಯಾಕಮ್ಮ ಐಶು, ಅವಳು ನಮ್ಮ ಮಗಳು, ವರ್ಷಗಳು ಕಳೆದು ಇವತ್ತು ಸಿಕ್ಕಿದ್ದಾಳೆ, ಅವಳ ಹತ್ರ ನಾವು ಮಾತಾಡಬಾರ್ದಾ ಎಂದು ಶಾಂತಿಯವರು ಪ್ರಶ್ನಿಸಿದಾಗ, ಆಂಟಿ, ನೀವೆಲ್ಲ ಅಂದ್ಕೊಂಡಿರೋ ಥರ ಅವಳು ನಿವಿ ಅಲ್ಲ, ಆವಣಿ ಮುರುಗೇಶನ್, ಚೆನ್ನೈಯಿಂದ ಬಂದಿದ್ದಾಳೆ. ನೋಡೋಕೆ ನಮ್ಮ ನಿವಿ ಥರ ಇದ್ದಾಳೆ, ಆದರೆ ನಿವಿ ಅಲ್ಲ. ಮಗಳು ಮರಳಿ ಸಿಕ್ಕಳು ಎಂದು ಖುಷಿಪಡುತ್ತಿದ್ದವರು ಅವಳು ಹೇಳಿದ್ದು ಕೇಳಿ ಅವರ ಆಶಾಗೋಪುರ ಕುಸಿದು ಬಿದ್ದಂತೆ ಆಯಿತು. ಇಟ್ಸ್ ಓಕೆ, ಪರವಾಗಿಲ್ಲ. ಐಶ್ವರ್ಯ ಮೊದಲು ನನ್ನನ್ನು ನೋಡಿದಾಗ ನಿಮ್ಮ ಥರನೇ ಮಾತಾಡಿದ್ಲು. ಆ್ಯಕ್ಚುಲಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ನಾನು ಈ ಥರ ತುಂಬ ಕುಟುಂಬ ಸ್ನೇಹನ ಇದರ ಮೊದಲು ನೋಡಿರಲಿಲ್ಲ. ನಾನು ಅಪ್ಪ ಅಮ್ಮ ಅಷ್ಟೇ ನನ್ನ ಪ್ರಪಂಚ. ನನಗೂ ನಿಮ್ಮ ಥರ ದೊಡ್ಡ ಕುಟುಂಬ ಬೇಕು ಅಂತ ಆಸೆ ಆಗ್ತಿದೆ. ನೀನು ಇವತ್ತಿಂದ ನಮ್ಮಲ್ಲಿ ಒಬ್ಬಳು ಆಯಿತಾ ಎಂದರು ಸುಜಾತಾರವರು. ಥ್ಯಾಂಕ್ಸ್ ಆಂಟಿ ಎಂದು ಉತ್ತರಿಸಿ, ನನಗೆ ನೀವು ನೀವೀಗೇನಾಗಬೇಕು ಅಂತ ಒಬ್ಬೊಬ್ಬರ ಪರಿಚಯ ಹೇಳಿ ಎಂದಾಗ ಸರಿ ಎಂದು ಎಲ್ಲರೂ ತಮ್ಮ ತಮ್ಮ ಪರಿಚಯ ಹೇಳಿಕೊಂಡರು. ಖುಷಿಯ ಮಧ್ಯೆ ಐಶ್ವರ್ಯ ಕಣ್ಣಲ್ಲಿ ನೀರು ಕಂಡವರು, ಏನಾಯಿತು ಪುಟ್ಟ ಎಂದು ಕೇಳಿದಾಗ, ಏನಿಲ್ಲ ಆ್ಯಶ್ ಎಂದಳು ಐಶ್ವರ್ಯ. ಅವರು ಮತ್ತೆ ಮತ್ತೆ ಪ್ರಶ್ನಿಸಿದಾಗ, ಎಲ್ಲರೂ ಇದ್ದಾರೆ ಆದರೆ ನೀವೇ ಇಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಎಂದಾಗ, ಅಳ್ಬೇಡ ಪ್ಲೀಸ್ ಕಣು, ನೀನು ಅಳೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ, ಪ್ಲೀಸ್ ಪ್ಲೀಸ್ ಎಂದು ಗೋಗರೆದಾಗ ಕಣ್ಣೀರೊರೆಸಿಕೊಂಡಳು. ಮೀರಾ ಮಗುವನ್ನು ಎತ್ತಿಕೊಂಡ ಆವಣಿ, ಏನು ಪುಟ್ಟ ನಿನ್ನ ಹೆಸರು ಎಂದು ಕೇಳಿದಾಗ, ನನ್ನ ಹೆಸರು ನಿವಿ ಎಂದು ಉತ್ತರಿಸಿದಳು ಪುಟ್ಟ ನಿವಿ. ಎಲ್ಲರೂ ನಿವಿ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಎಂದು ಮನಸ್ಸಲ್ಲೇ ಅಂದುಕೊಂಡಳು ಆವಣಿ. ಚೇತು ಯಾರ ಜೊತೆಗೂ ಬೆರೆಯದೆ ಅನ್ಯ ಮನಸ್ಕನಾಗಿ ಕುಳಿತಿದ್ದನ್ನು ಕಂಡ ಪುಟ್ಟ ನಿವಿ, ಅಂಕಲ್ ಅಂಕಲ್ ಎಂದು ಅವನ ಕೈ ಹಿಡಿದು ಎಲ್ಲರ ಮುಂದೆ ತಂದು ನಿಲ್ಲಿಸಿದಾಗ ಎಲ್ಲರೂ ಅವನ ಜೊತೆ ಮಾತಿಗಳಿದರು. ಸ್ವಲ್ಪ ಹೊತ್ತು ಕಳೆದು ಅವನ ಮನಸ್ಥಿತಿ ಸರಿಯಾಯಿತು. ಎಲ್ಲರೂ ಬಂದಿದ್ದರು. ಆದರೆ ಚರಣ್ಣನ್ನು ಎಲ್ಲೂ ಕಾಣದೆ ಶಿವನ್ಯ ಹತ್ರ ವಿಚಾರಿಸಿದಾಗ, ಅವರು ಡ್ಯೂಟಿ ಮೇಲೆ ಎಲ್ಲಿಗೂ ಹೋಗಿದ್ದಾರೆ ಎಂದಳು. ಚೇತು, ನಿಮ್ಮಮ್ಮ ಮೈಸೂರಲ್ಲಿದ್ದಾರೆ ಅಂತ ಸಾಕ್ಷಿ ಹೇಳಿದ್ಲು ಎಂದು ಶಾಂತಿಯವರು ಹೇಳಿದಾಗ, ಹೌದು ಅತ್ತೆ, ಅಮ್ಮ ದಿಯಾ ಜೊತೆ ಮನೆಯಲ್ಲಿದ್ದಾರೆ ಎಂದನವನು. ಅವರನ್ನು ಇಲ್ಲಿಗೆ ಬರೋಕೆ ಹೇಳು ಎಂದಾಗ ಸರಿತಾರವರಿಗೆ ಕರೆ ಮಾಡಿ ಬರಲು ಹೇಳಿದ. ದಿಯಾ ಜೊತೆ ಬಂದವರು ಆವಣಿಯನ್ನು ನೋಡಿ ಅವಳ ಬಳಿಗೆ ಹೋಗಿ ಅವಳ ನೆತ್ತಿಗೆ ಚುಂಬಿಸಿದರು. ದಿಯಾ ಆವಣಿಯನ್ನು ನೋಡಿ ಅಮ್ಮ ಎಂದರೆ ಆವಣಿ ಅವಳನ್ನು ಎತ್ತಿಕೊಂಡು ಆಚೆ ಹೋದಳು. ಎಲ್ಲರೂ ಚೇತು ಮುಖ ನೋಡಿದರೆ, ಅದು ನಿವಿ ಫೋಟೋ ತೋರಿಸಿ ಅಮ್ಮ ಅಂತ ಹೇಳಿದ್ದೆ. ಆವಣಿಯನ್ನು ನೋಡಿ ನಿವಿ ಅಂತ ತಿಳ್ಕೊಂಡು ಅಮ್ಮ ಅಂತಿದ್ದಾಳೆ ಎಂದ. ಆವಣಿ ಮನೆಗೆ ಕರೆ ಮಾಡಿ ಬರುವಾಗ ತಡವಾಗುವುದೆಂದು ತಿಳಿಸಿದಳು. ರಾತ್ರಿ ಟೆರೆಸ್ ಮೇಲೆ ಎಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡಿ ಅಲ್ಲೇ ಊಟ ಮಾಡಿದರೆ ಮೊದಲ ಬಾರಿ ಇಷ್ಟು ಜನರ ನಡುವೆ ಕುಳಿತು ಈ ಥರ ಊಟ ಮಾಡುತ್ತಿರುವುದು
ಎಂದು ಖುಷಿಪಟ್ಟಳು ಆವಣಿ. ಸ್ವಲ್ಪ ಹೊತ್ತು ಕಳೆದು ಮೀರಾ ಹಾಗೂ ಐಶ್ವರ್ಯ ಚೇತು ಹತ್ತಿರ ಬಂದವರು ಅಣ್ಣ ಎಂದು ಕರೆದಾಗ, ಹೇಳಿ, ಏನಿಬ್ಬರು ಒಟ್ಟಿಗೆ ಬಂದಿದ್ದೀರಾ, ಏನಾದರೂ ಹೇಳೋದಿದೆಯಾ ಎಂದಾಗ, ಹ್ಞೂ ಅಣ್ಣ, ಅದು ಅದು ಆವಣಿ ನೀವಿ ಇಬ್ಬರು ಒಬ್ಬರೇ ಎಂದಳು ಮೀರಾ. ನಿಜಾನ ನೀನು ಹೇಳ್ತಿರೋದು ಎಂದು ಅವನು ಮತ್ತೆ ಪ್ರಶ್ನಿಸಿದಾಗ, ವೇಷಭೂಷಣ ಬದಲಾದರೂ, ಕಣ್ಣುಗಳ ಬಣ್ಣ ಬದಲಾದರೂ ಚಿಕ್ಕ ವಯಸ್ಸಿನಿಂದ ಅವಳ ಜೊತೆಗಿರುವವರು ನಾವು. ಅವಳು ನಮ್ಮ ನೀವಿನೇ ಅಣ್ಣ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಅವಳ ತರಲೆ ಬುದ್ಧಿ, ಮಕ್ಕಳಾಟ ಹಾಗೇ ಇದೆ ಎಂದಳು ಐಶ್ವರ್ಯ. ನಮ್ಮನ್ನೆಲ್ಲ ನೋಡಿದಾಗ ಅವಳ ಕಣ್ಗಳಲ್ಲಿ ಭಾವ ಬದಲಾದದ್ದು ನಾನು ಗಮನಿಸಿದೆ. ಅವಳು ನಮ್ಮ ನೀವಿನೇ ಅಣ್ಣ, ಬೇಕಾದರೆ ನೀವೇ ಪರೀಕ್ಷಿಸಿ ನೋಡಿ ಎಂದು ನುಡಿದಳು ಮೀರಾ. ತದನಂತರ ಇಬ್ಬರು ಹೊರಟರೆ ಚೇತು ಕಣ್ಗಳಲ್ಲಿ ಆನಂದ ಬಾಷ್ಪ ಹರಿಯುತ್ತಿತ್ತು. ಒಂದು ವೇಳೆ ಅವಳು ಚೆರಿನೇ ಆಗಿದ್ದರೆ ಯಾಕೆ ಹೆಸರು ವೇಷ ಎಲ್ಲ ಬದಲಾಯಿಸಬೇಕಿತ್ತು, ಏನಾಗಿರಬಹುದು ಎಂದು ಯೋಚಿಸಿದವನು, ಅಂತೂ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ, ಮನಸ್ಸಿನ ಮಾತು ನಿಜವಾಯಿತು, ನನ್ನ ಚೆರಿ ಬದುಕಿದ್ದಾಳೆ ಎಂದು ಮನದಲ್ಲೇ ಸಂಭ್ರಮಿಸಿದನು ಚೇತು. ರಾತ್ರಿಯಾದುದರಿಂದ ಮನೆಯಲ್ಲಿ ಎಲ್ಲರಿಗೂ ಹೇಳಿ ಚೇತು ಜೊತೆ ಹೊರಟಳು ಆವಣಿ. ಅವನು ರಸ್ತೆ ಕಡೆಗೆ ನೋಡದೆ ಅವಳನ್ನೇ ಎವೆ ಇಕ್ಕದೆ ನೋಡುತ್ತಾ ಕಾರು ಚಲಾಯಿಸುತ್ತಿದ್ದ. ವೇಗವಾಗಿ ಬರುತ್ತಿದ್ದ ಲಾರಿಯೊಂದು ಅವರನ್ನು ಇನ್ನೇನು ಡಿಕ್ಕಿ ಹೊಡೆಯಬೇಕು ಎನ್ನುವಷ್ಟರಲ್ಲಿ ಚೋಟು ಎಂದು ಕಿರುಚಿದವಳು ಸ್ಟಿಯರಿಂಗ್ ತಿರುಗಿಸಿ ಕಾರನ್ನು ಬದಿಯಲ್ಲಿ ನಿಲ್ಲಿಸಿದಳು. ದೊಡ್ಡ ಅನಾಹುತ ತಪ್ಪಿತ್ತಾದರೂ ಅವಳು ಚೋಟು ಎಂದು ಕರೆದದ್ದು ಅವನ ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು. ಅವಳು ನಿವಿ ಎಂಬುದು ಅವನಿಗೆ ಖಚಿತವಾಯಿತು. ಆದರೂ ತನಗೇನು ತಿಳಿದೇ ಇಲ್ಲ ಎಂಬಂತೆ, ಸಾರಿ ಆವಣಿ, ಏನೋ ಟೆನ್ಷನ್ನಲ್ಲಿ ಗಾಡಿ ಓಡಿಸ್ತಿದೆ, ಸಾರಿ ಎಂದಾಗ, ಇಟ್ಸ್ ಓಕೆ ಸರ್, ಬೇಗ ಮನೆಗೆ ಹೋಗೋಣ ಎಂದಳು. ಅವನು ಸರಿ ಎಂದು ತಲೆಯಾಡಿಸಿ ಅವಳನ್ನು ಮನೆಗೆ ತಲುಪಿಸಿ ತನ್ನ ಮನೆಗೆ ಮರಳಿದ. ಐಶ್ವರ್ಯ ತನ್ನ ಮನದಲ್ಲಿ ಇರುವುದನ್ನು ಡಾಕ್ಟರ್ ಅಭಿಲಾಷ್ ಬಳಿ ಹೇಳಿದ್ದಳು. ಅದಕ್ಕಾಗಿಯೇ ಸರಿತಾರವರು ಹಾಗೂ ದಿಯಾಳನ್ನು ತಾನು ಮನೆ ತನಕ ಬಿಡುವೆ ಎಂದು ಡಾಕ್ಟರ್ ಅಭಿಲಾಷ್ ಸಮ್ಮತಿಸಿದ್ದರು. ಮುಂದುವರಿಯುವುದು